ಅಧಿಕಾರಿಗಳ ವರ್ಗಾವಣೆಯಲ್ಲಿ ಒಂದೊಂದು ಪೋಸ್ಟ್ ಕೊಡಬೇಕಾದ್ರೆ ಈ ದುಡ್ಡು ತಗೊಳ್ಳೋ ಸಿಸ್ಟಮ್ ಇಟ್ಕೊಂಡಿದ್ದೀರಲ್ಲ, ಈಗ ಮೊದಲು ಅದನ್ನು ನಿಲ್ಲಿಸಿ. ಚೀಫ್ ಇಂಜಿನಿಯರ್ಗೆ ನೇಮಕ ಮಾಡಲಿಕ್ಕೆ ಎಷ್ಟೆಷ್ಟು ಫಿಕ್ಸ್ ಮಾಡಿದ್ದೀರಿ? ಯಾಕೆಂದರೆ ನಾನು 14 ತಿಂಗಳು ಅನುಭವಿಸ್ಬಿಟ್ಟೆ. ನಾನು ಪೋಸ್ಟಿಂಗ್ ಮಾಡೋ ಶಕ್ತಿ ಇರಲಿಲ್ಲ ನನ್ನ ಕೈನಲ್ಲಿ. ವಿತೌಟ್ ಪರ್ಮಿಷನನ್ನು ಆ ಇಲಾಖೆಗಳಲ್ಲಿ ಪೋಸ್ಟಿಂಗ್ ನಾನು ಕೊಡೋಕ್ಕೆ ಆಗ್ತಿರಲಿಲ್ಲ. ಅವ್ರು ಹೇಳಬೇಕು, ನಾನು ಮಾಡಬೇಕು, ಸೈನ್ ಹಾಕಬೇಕು. 14 ತಿಂಗಳು ಈ ಸಿಸ್ಟಮ್ ಬಂದುಬಿಟ್ಟಿದೆ. ಈಗ ಚೀಫ್ ಇಂಜಿನಿಯರ್ಗೆ ಇಷ್ಟು, ಅಲ್ಲಿಂದ ಸೂಪರಿಂಟೆಂಡಿಂಗ್ ಇಂಜಿನಿಯರ್ಗೆ ಇಷ್ಟು, MD ಆಗೋರಿಗೆ ಇಷ್ಟು, ಇದು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀರಿ. ಅವನು ದುಡ್ಡು ಕೊಟ್ಟವನು ಅವನಿಗೆ ಗೇಟ್ ಕಟ್ಕೊಂಡೇನೋ, ಲೂಬ್ರಿಕೇಟ್ ಆಗಿದೆಯೋ ಇಲ್ವೋ ಅವನಿಗೇನಾಗಬೇಕು, ಆ ಡ್ಯಾಮ್ ಏನಾಗಿದೆ ಅಂತ ಅವನೇನು ಯೋಚನೆ ಮಾಡಬೇಕು. ಅವನಲ್ಲಿ ಕೊಟ್ಟು ಬಂದಿರ್ತಾನಲ್ಲ, ಅದು ದುಡ್ಡು ವಾಪಸ್ ಪಡೀಲಿಕ್ಕೆ ಅವನು ಜ್ಞಾನ ಇಲ್ಲ, ಅಲ್ಲಿರ್ತದೆ. ಈ ಅಡ್ಮಿನಿಸ್ಟ್ರೇಷನ್ನು ಯಾತಕ್ಕೆ ಈ ಥರ ಆಗ್ತಾಯಿದೆ, ಇದನ್ನು ಮೊದಲು ಸರಿಪಡಿಸ್ಕೊಳ್ಳಿ. ಅಧಿಕಾರಿಗಳಲ್ಲಿ ವಿಶ್ವಾಸ ಇರಬೇಕು. ಅದು ಮಾಡಿದೇನೆ ನೀವು, ನಾನು ಯಾರಿಗೂ ಈಗ ದೋಷ ಕೊಡಲ್ಲ ಅಂದರೆ, ಯಾರ್ದು ತಪ್ಪಿಲ್ಲ ಅಂದರೆ, ಹೌದು ಸಿಸ್ಟಮ್ನಲ್ಲಿ ತಪ್ಪಿದೆ. ಇಂಡಿವಿಜುವಲ್ ಯಾರ ಮೇಲೆ ನೀವು ಮಾಡೋಕ್ಕಾಗಲ್ಲ. ಈಗ ತನಿಖೆ ಆದೇಶ ಮಾಡಲೇಬೇಕು. ಇದನ್ನು ಯಾತಕ್ಕೆ ಈ ಥರ ಆಯಿತು? ಈಗ ಮೊದಲು ರಿಪೇರಿನ ಎಷ್ಟು ಬೇಗ ರಿಪೇರಿ ಮಾಡೋದನ್ನು ತರಾತುರಿಲಿ ಏನೋ ಮಾಡೋಕ್ಕೋಗಿ ಮತ್ತಿನ್ನೇನೋ ಡ್ಯಾಮೇಜ್ ಮಾಡ್ಕೋಬೇಡಿ. ಸ್ವಲ್ಪ ಉತ್ತಮವಾದಂಥ ಪರಿಣಿತರು ಇದ್ದಾರೆ, ಅಂಥವ್ರನ್ನ ಸೆಲೆಕ್ಟ್ ಮಾಡಿ ಶಾಶ್ವತವಾದಂಥ ರೀತಿಯ ರೆಮಿಡೀಸ್ನ ಮಾಡ್ಕೊಳ್ಳಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.